ಜ್ಞಾನಿಗಳೇ, ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವೇ? ಜಗತ್ತಿಗೆ ಶಕ್ತಿ ನೀಡುವ ದಿವಾಕರ, ಅನ್ನ ನೀಡುವ ಪೃಥ್ವಿ, ಪ್ರಾಣ ನೀಡುವ ವಾಯು, ತಂದೆಯಂತಿರುವ ತಾವು ಸಿಂಹಾಸನದ ಮೇಲೆ ವಿರಾಜಿಸುತ್ತಿರುವಾಗ ಕ್ಷಾಮಕ್ಕೆ ಅವಕಾಶವಿಲ್ಲ. ಎಲ್ಲವೂ ಕ್ಷೇಮವೇ. ನಮ್ಮ ರಾಜ್ಯ ಜ್ಞಾನ ಮತ್ತು ನ್ಯಾಯದಿಂದ ಬೆಳಗುತ್ತಿದೆ. ಜಯ ಭೋಜ ರಾಜ. ನಾನು ಡಿಂಡಿಮ ಕವಿ. ನಿಮ್ಮ ಸಭೆಯ ಜ್ಞಾನಕ್ಕೆ ಇಂದು ನನ್ನ ಸಮಸ್ಯೆಯ ಸವಾಲು. ಕೈಗಳಿಲ್ಲ, ಕಾಲುಗಳಿಲ್ಲ, ಆದರೂ ಲೋಕವನ್ನೆಲ್ಲ ತಲುಪುತ್ತೇನೆ. ನನ್ನಿಂದಲೇ ದೃಶ್ಯ. ನಾನು ಯಾರು? ಶ್ರೀಗಳೇ, ಪಂಡಿತರ ಸಮಸ್ಯೆಗೆ ಉತ್ತರಿಸುವಂತವರಾಗಿ. ರಾಜ, ಅದು ವಿಮಾನ ಇರಬಹುದು. ಅದಲ್ಲ. ಅದು ಗಾಳಿಯಾಗಿರಬಹುದು. ಅದು ಅಲ್ಲ. ಹಾಗಾದರೆ ಅದು ಖಂಡಿತ ಮನಸ್ಸು. ಇದು ಅಲ್ಲ. ನಮ್ಮ ಸಭೆಯಲ್ಲಿ ಡಿಂಡಿಮರ ಸಮಸ್ಯೆಗೆ ಉತ್ತರಿಸುವವರು ಯಾರೂ ಇಲ್ಲವೇ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋ ಯಮಗ್ನಿಃ ತಮೇವ ಭಾಂತ ಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಪಂಡಿತರ ಸಮಸ್ಯೆಗೆ ಉತ್ತರ ಬೆಳಕು. ಸರಿಯಾಗಿದೆ. ಭಲೇ ಕಾಳಿದಾಸ, ಇಂದು ನಿನ್ನ ಆಗಮನದಿಂದ ಸಭೆಯ ಗೌರವ ಉಳಿಯಿತು. ನನ್ನ ರೂಪ ಕನ್ನಡಿಯಲ್ಲಿ ಬೆಳಕು ಕನ್ನಡಿಗೆ ತಾಗಿ ಹಿಂತಿರುಗುತ್ತದೆ. ಪಂಡಿತರೆ, ಸರೋವರದಲ್ಲಿ ಮರದ ಪ್ರತಿಬಿಂಬ ಕಾಣುವುದೇಕೆ? ಅದೇ ಪ್ರತಿಫಲನ. ನೆರಳು ನೇರವಾಗಿ ಮೂಡುತ್ತದೆ. ಹೌದು ಮಹಾರಾಜರೇ, ವಸ್ತುವು ಬೆಳಕಿನ ಹಾದಿಯನ್ನು ತಡೆದಾಗ ನೆರಳು ಉಂಟಾಗುತ್ತದೆ. ಬೆಳಕು ನಿಜವಾಗಿಯೂ ನೇರ ರೇಖೆಯಲ್ಲೊಂದೇ ಚಲಿಸುತ್ತದೆ. ಬೆಳಕು ನೇರವಾಗಿಯೂ ಹಾಗೂ ವಕ್ರವಾಗಿಯೂ ಚಲಿಸುತ್ತದೆ. ಬೆಳಕು ವಕ್ರವಾಗಿ ಚಲಿಸುತ್ತದೆ, ಅದು ಹೇಗೆ? ಮಾಧ್ಯಮ ಬದಲಾದಾಗ ಹಾಗೂ ಗುರುತ್ವ ಬಲದ ಪ್ರಭಾವದಿಂದ ಬೆಳಕು ವಕ್ರರೇಖೆಯಲ್ಲೂ ಚಲಿಸುತ್ತದೆ. ಪಾತ್ರೆಯಲ್ಲಿ ಕಡ್ಡಿ ಬಾಗುವುದೇಕೆ? ನಾಣ್ಯವು ನೀರಲ್ಲಿ ಮೇಲಕ್ಕೆ ಬಂದಂತೆ ಕಾಣುವುದೇಕೆ? ಅದೇ ಬೆಳಕಿನ ವಕ್ರೀಭವನ. ಮಳೆಯ ನಂತರ ಕಾಮನವಿಲ್ಲು ಕಾಣುವುದು. ಸೂರ್ಯನ ಬೆಳಕು ಬಣ್ಣಗಳಲ್ಲಿ ವಿಭಜಿಸುತ್ತದೆ, ಅದೇ ವರ್ಣ ವಿಭಜನೆ. ಕಾಳಿದಾಸ, ಸೂರ್ಯೋದಯ ಅಸ್ತಗಳು ಕೆಂಪಾಗುವುದೇಕೆ? ವಾಯುಮಂಡಲದಲ್ಲಿ ಬೆಳಕು ಚದುರಿಕೆಯಾಗುವುದರಿಂದ. ಬಿಳಿಯಾಗುವುದೇಕೆ? ನೇರ ಕಿರಣ ಕಡಿಮೆ ಚದರಿಕೆ. ಅಬ್ಬಾ, ಬೆಳಕು ಅರಿತಷ್ಟು ಅಮೋಘ, ಅರಿತಷ್ಟು ನಿಗೂಢ. ಹಾಗಾದರೆ ಬೆಳಕು ಎಂದರೇನು? ಬೆಳಕು ಅದೊಂದು ವಸ್ತುವಾಗಿರಬಹುದೇ? ಬೆಳಕಿಗೆ ವರ್ಣ ವಿಭಜನೆ ಇದೆ, ಆದ್ದರಿಂದ ಅದೊಂದು ತರಂಗವಾಗಿರಬಹುದು. ಆದರೆ ಬೆಳಕು ನಿಜವಾಗಿ ಅದೇನು? ವಸ್ತುವೂ ಹೌದು, ತರಂಗವೂ ಹೌದು. ವಸ್ತುವಿನೊಂದಿಗೆ ವಸ್ತುವಾಗಿಯೂ ತರಂಗದೊಂದಿಗೆ ತರಂಗವಾಗಿಯೂ ವರ್ತಿಸುವ ದ್ವಿಗುಣ ಸ್ವರೂಪದ ಶಕ್ತಿ. ನಾನು ಸೋತಿದ್ದೇನೆ. ನಿಜವಾದ ಪಾಂಡಿತ್ಯ ನಿಮ್ಮ ಆಸ್ಥಾನದಲ್ಲೇ ಇದೆ. ಜ್ಞಾನಿಗಳಿಗೆ ಸೋಲು ಗೆಲುವಿನ ಮಾತಲ್ಲಿ ಡಿಂಡಿಮರೆ. ನಿಮ್ಮ ಅಹಂಕಾರದ ಕತ್ತಲೆಗೆ ಜ್ಞಾನದ ಜ್ಯೋತಿಯ ಅವಶ್ಯಕತೆ ಇತ್ತಷ್ಟೇ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ